ಮಳೆಗಾಲ ಆರಂಭ ಆಗಿದೆ. ಬದಲಾದ ಹವಾಮಾನದಿಂದ ಹಿರಿಯರು ಮತ್ತು ಪುಟ್ಪುಟಾಣಿ ಮಕ್ಕಳಲ್ಲಿ ವೈರಲ್ ಫೀವರ್ ಹೆಚ್ಚಾಗ್ತದೆ. ಜೊತೆಗೆ ಡೆಂಗ್ಯೂ ಕಾಟ ಕೂಡ ಇರೋದ್ರಿಂದ ಆರೋಗ್ಯಾಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ತಗೊಳ್ಳಿ ಅಂತ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮಕ್ಕಳಿಂದ ತುಂಬಿ ತುಳುಕ್ತಿವೆ ಜಿಲ್ಲೆಯ ಆಸ್ಪತ್ರೆಗಳು. ಮಕ್ಕಳಿಗೆ ಸಂಕಷ್ಟ ತಂದೊಡ್ತಿದೆ ವೈರಲ್ ಫೀವರ್ ಜೊತೆಗೆ ಡೆಂಗ್ಯೂ ಆತಂಕ. ಕೆಮ್ಮು, ಜ್ವರ, ನೆಗಡಿ, ಕಫ, ವಾಂತಿ ಭೇದಿ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಕ್ಕಳನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಸಮಾಧಾನ ಪಡಿಸುತ್ತಿರುವ ತಾಯಂದಿರು, ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ವಿವಿಧ ಆಸ್ಪತ್ರೆಗಳಲ್ಲಿ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯ ಎಲ್ಲಾ ಕಡೆ ವೈರಲ್ ಫೀವರ್ನದ್ದೇ ಹಾವಳಿ. ಚಿಕ್ಕ ಮಕ್ಕಳಿಗಂತೂ ವೈರಲ್ ಫೀವರ್ ಕಾಟ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳನ್ನ ಪ್ರತಿ ಕ್ಷಣ ವೈರಲ್ ಫೀವರ್ ಹೈರಾಣು ಮಾಡಿದೆ. ಹವಾಮಾನ ಬದಲಾವಣೆಯಿಂದ ಪ್ರತಿದಿನ 100ಕ್ಕೂ ಹೆಚ್ಚು ಮಕ್ಕಳು ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ವಿವಿಧ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬರ್ತಿದ್ದಾರೆ. ಅದರಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಿದ್ದಾರೆ. ಹೆಚ್ಚಿನ ಮಕ್ಕಳಲ್ಲಿ ಕೆಮ್ಮು, ಜ್ವರ, ನೆಗಡಿ, ಕಫ, ವಾಂತಿ ಭೇದಿ ಸಮಸ್ಯೆ ನಿರಂತರವಾಗಿ ಕಾಡ್ತಿದೆ. ಇದರಿಂದ ಬಾಗಲಕೋಟೆ ಜಿಲ್ಲಾದ್ಯಂತ ಚಿಕ್ಕ ಮಕ್ಕಳ ಆಸ್ಪತ್ರೆಗಳು ಸದಾ ಹೌಸ್ಫುಲ್ ಆಗಿದೆ. ವಾತಾವರಣದ ವ್ಯತ್ಯಾಸದಿಂದ ವೈರಲ್ ಫೀವರ್ ಹೆಚ್ಚಾಗ್ತಿದೆ. ಇದಕ್ಕೆ ಪೋಷಕರು ಮಕ್ಕಳ ಬಗ್ಗೆ ಬಹಳ ಜಾಗೃತಿ ವಹಿಸಬೇಕು. ಹೊರಗೆ ಓಡಾಡೋದನ್ನ ನಿಲ್ಲಿಸಬೇಕು. ಚಳಿಗಾಳಿ, ಬಿಸಿಲಿನಲ್ಲಿ ಮಕ್ಕಳು ಓಡಾಡದಂತೆ ತಡಿಬೇಕು. ಇದೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ವೈರಲ್ ಫೀವರ್ ತಡೆಯೋದಕ್ಕೆ ಸಾಧ್ಯ ಅಂತಾರೆ ವೈದ್ಯರು. ವೈರಲ್ ಫೀವರ್ನಂಥ ಕೇಸ್ಗಳು ಸುಮಾರು ಒಂದು 5ರಿಂದ 10% ಮೊದಲಿಗಿಂತನೂ ಹೆಚ್ಚಾಗಿದ್ದಾವೆ. ಸೊ ಈಗ ನಾವು ಪ್ರಿಕಾಷನರಿ ಏನು ಮಾಡಬೇಕಪ್ಪ ಅಂತಂದ್ರೆ, ಆದಷ್ಟು ವಯಸ್ಸಾದವ್ರನ್ನ, ಬಾಣಂತಿಯರನ್ನ ಮತ್ತು ಚಿಕ್ಕ ಮಕ್ಕಳನ್ನ ಮಲಗಿಸಬೇಕಾದ್ರೆ ಮಚ್ಚರದಾನಿ ಒಳಗಡೆ ಕಟ್ಟಿಸಿ ಮಲಗಿಸಿದ್ರೆ ಸುರಕ್ಷಿತವಾಗಿರ್ತದೆ ಅಂತ. ಸಣ್ಣ ಮಕ್ಕಳಲ್ಲಿ ಮಳೆ ಬರೋ ಸಮಯದಲ್ಲಿ ಹೊರಗೆ ಬಿಡೋದನ್ನು ಒಳಗಡೆ ಹುಡುಗಿ ಏನಿದೆಲ್ಲ ಸ್ವೆಟರ್ ಹಾಕುವಂಥದ್ದು, ಬೆಚ್ಚಗಿಡುವಂಥದ್ದು, ಆಮೇಲೆ ಅವರಿಗೆ ಬಿಸಿ ನೀರು ಕೊಡುವಂಥ, ಕುಡಿಯೋ ಕಾಯಿ ಸಾರಿಸಿದ ನೀರು ಕೊಡುವಂಥದ್ದು ಎಲ್ಲನೂ ಮಾಡಿದರೆ ಸ್ವಲ್ಪ ಅವ್ರಿಗೆ ಈ ವೈರಲ್ ಇನ್ಫೆಕ್ಷನ್ ಅವರಲ್ಲಿ ಹರಡೋದನ್ನು ಮಳೆಗಾಲದಲ್ಲಿ ಕಡಿಮೆ ಮಾಡಬಹುದು. ಇನ್ನು ಜಿಲ್ಲೆಯಲ್ಲಿ ವೈರಲ್ ಫೀವರ್ ಭಯ ಒಂದ್ ಕಡೆಯಾದ್ರೆ ಡೆಂಗ್ಯೂ ಆತಂಕ ಇನ್ನೊಂದ್ ಕಡೆ. ಮಳೆಗಾಲ ಜಾಸ್ತಿ ಆಗ್ತಿದ್ದಂತೆ ಜಿಲ್ಲೆಯ ಜನರಲ್ಲಿ ಡೆಂಗ್ಯೂ ಆತಂಕ ಶುರುವಾಗಿದೆ. ವೈದ್ಯರ ಸಲಹೆಯಂತೆ ಔಜ್ಗಳಲ್ಲಿ ನೀರನ್ನ ತುಂಬಿಸಿ ಇಡೋದು, ಸೊಳ್ಳೆ ಕಡಿತದಿಂದ ಪಾರಾಗಲು ಸೊಳ್ಳೆ ಪರದೆಗಳನ್ನ ಹಾಕಿಕೊಂಡು ಮಲಗಿ ಎಂದು ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ ಈವರೆಗೂ ಒಂದೇ ಒಂದು ಡೆಂಗ್ಯೂ ಸೋಂಕು ಕೂಡ ಕಂಡು ಬಂದಿಲ್ಲವಾದ್ರೂ ಪೋಷಕರಲ್ಲಿ ಸಹಜವಾಗಿ ಆತಂಕ ಶುರುವಾಗಿದೆ. ಇಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜ್ವರ, ನೆಗಡಿ ಅಂತ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದೆ. ವೈದ್ಯರ ಪ್ರಕಾರ ನೋಡಿದ್ರೆ ಎಲ್ಲ ಜಾಸ್ತಿನೇ ಇದೆ. ಜ್ವರ, ಕೆಮ್ಮು, ನೆಗಡಿ ಜಾಸ್ತಿ ಇರೋದು ಅಂದ್ರೆ ಈಗ ಒಂದು 50-60% ಇರೋದು ಸಣ್ಣ ಮಕ್ಕಳಲ್ಲೇ. ಈಗ ಅವ್ರಿಗೆ ನಾವು ಅವ್ರಿಗೆ ಕೂಡ್ಬೇಡ ಏನಂತ ಹೇಳಿದ್ರು ಒಬ್ಬರಿಂದ ಬರುವಂತ ಇದು ಅದು ನೆಗಡಿ. ಅದು ಒಟ್ಟಲ್ಲಿ ವೈರಲ್ ಫೀವರ್ ಮಕ್ಕಳನ್ನ ವಿಲವಿಲ ಎನ್ನುವಂತೆ ಮಾಡ್ತಿದೆ. ಈ ಮಧ್ಯೆ ಡೆಂಗ್ಯೂ ಭಯದಲ್ಲೇ ಪೋಷಕರು ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.